ಗಳಿಂದ ಬರೋ 100 ಪತ್ರಗಳಲ್ಲಿ 50 ಜನ ನೀವು ಅಪರಿಚಿತ ರೀತಿಯಲ್ಲಿ ಇನ್ನೊಂದು ಸಸ್ಪೆನ್ಸ್ ಚಿತ್ರ ಯಾಕೆ ಮಾಡಬಾರ್ದು ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಈ ಸತಿ ಒಂದು ಡಿಫ್ರೆಂಟ್ ಸಸ್ಪೆನ್ಸ್ ಚಿತ್ರ ಮಾಡ್ಬೇಕು ಅಂತ ಮಾಡಿದ್ದೀನಿ. ರೀ ಬಾಲು, ಅದನ್ನ ತಗೊಂಬರ್ರಿ. ಮಾತಾಡಿ ಬಾ. ಈ ವಿಡಿಯೋ ನಿಮ್ಮ ಅಪ್ಪನಿಗೆ ಕಳಿಸ್ತೀನಿ. ದುಡ್ಡು ಬೇಕು ನಂಗೆ, ಇಲ್ಲ ನಿಮ್ಮ ಮಗನ್ ಬಿಡಲ್ಲ ಅಂತ. ಹಾ, ನಿನ್ನ ಹೆಸರೇನು? ಅದ್ವೈತ. ಯಾವ ಊರಿನಿಂದ? ಅದು ಬೆಂಗಳೂರು ಕಣ. ನಿಮ್ದು ಯಾವ ಊರ? ನಿಮ್ದು ಬೆಂಗಳೂರಾ? ಚುಚ್ಚೋಕ್ ಏನಿಲ್ಲ, ಚುಚ್ಚು ಬಿಡ್ತೀನಿ, ಹೇಳ. ರಾಣಿಬೆನ್ನೂರು. ಹಾ, ರಾಣಿಬೆನ್ನೂರು ಅದ್ವೈತಲ್ವ ನೀನು? ನಿನ್ನ ಕಿಡ್ನಾಪ್ ಮಾಡಿದೀನಿ ಮಲಗಿದಾಗ, ಸರಿನಾ? ರೊಕ್ಕ ಕೊಟ್ರೆ ನೀನು ಬಿಡತಕ್ಕದು, ಇಲ್ಲ ಅಂದ್ರೆ ಬಿಡಲ್ಲ, ಸರಿನಾ? ಹಾ, ಅಲ್ಲಿವರೆಗೂ ಸುಮ್ಮನೆ ಕೂರ್ಬೇಕು. ಜಾಸ್ತಿ ಮಾತಾಡ್ ಚುಚ್ಚು ಬಿಡ್ತೀವಿ. ಇಂಜೆಕ್ಷನ್ ಗೊತ್ತು ತಾನೆ? ಹಾ, ಗೊತ್ತಿತ್ತಾನೆ ಇಂಜೆಕ್ಷನ್? ಹಾ, ಅದು ಚುಚ್ಚಿದ್ರೆ ತಿರ್ಗಾ ಮಲ್ಕೊಬಿಡ್ತೀವಿ. ಆ ತರ ಮಾಡಕ್ ಬಿಡ್ತೀನಿ ನಿನ್ನ, ಸರಿನಾ? ಹಾ, ಸುಮ್ಮನೆ ಕೂರ್ಬೇಕಿಲ್ಲ. ಇಂಜೆಕ್ಷನ್ ನಮ್ಮ ಹುಡುಗಂಗೆ ಹೇಳ್ತೀನಿ, ಅವ್ನು ತರ್ಲಿಕ್ಕತ್ತಾನ. ತಂದಾದ್ಮೇಲೆ ಇಂಜೆಕ್ಷನ್ ಕೊಡ್ತೀವಿ, ಮಲಗ್ ಬಿಡ್ತೀನಿ ನೀನು, ಸರಿನಾ? ರೊಕ್ಕ ಬಂದ್ಮೇಲೆ ನಿನ್ನ ಪಾರ್ಸಲ್ ಮಾಡ್ತೀವಿ, ಬ್ಯಾಗಲ್ಲಿಕ್ಕಿ. ಏನ್ ಮಾಡ್ತೀವಿ ಹೇಳು? ಪಾರ್ಸಲ್ ಮಾಡ್ತೀವಿ ಅಷ್ಟೇ. ರಾಣಿಬೆನ್ನೂರು ಪಾರ್ಸಲ್. ಕೂರು, ಸುಮ್ಮನೆ ಕೂರು. ಏನ್ ಮಾಡಕತ್ತಿ? ಹಾ, ಯಾಕೆ ನೋಡ್ತಿ? ನೋಡ್ಲಿಕ್ಕೆಲ್ಲ ಇಲ್ಲ, ನಾನು ಹೇಳ್ದಂಗೆ ಕೇಳ್ಬೇಕು. ಕೂರು, ಮುಂದೆ ನೋಡ್ಬೇಕಷ್ಟೇ. ಹಾ, ಮತ್ ನಿಮ್ಮ ಅಪ್ಪನ ಹೆಸರೇನು? ನಿಮ್ಮ ಅಮ್ಮನ ಹೆಸರೇನು? ಹಾ, ಇಲ್ಲಿ ಬೆಂಗಳೂರಿಗೆ ಯಾಕೆ ಬಂದಿರಿ? ಬೆಂಗಳೂರಿಗೆ ಯಾಕೆ ಬಂದಿರ್ರೆ? ರಾಣಿಬೆನ್ನೂರಲ್ಲ ನಿನ್ನ ಊರು? ಹಾ, ಬೆಂಗಳೂರಿಗೆ ಯಾಕೆ ಬಂದಿರಿ? ಹಾ, ಯಾವಣ್ಣ? ಅವನ ಹೆಸರೇ ಇಲ್ಲ. ಅವನು ಅಗಸ್ತ್ಯ ಯಾತ್ರೆಯ. ಹಾ, ಅವ್ರ ಅಪ್ಪನ ಹೆಸರೇನು? ಹಾ, ನಿನ್ಗೇನಾಗ್ಬೇಕು ಅವರು? ಹಾ, ಅವ್ರ ಅಮ್ಮನ ಹೆಸರೇನು? ಅಗಸ್ತ್ಯ ಯಾತ್ರೆ. ಅವ್ರ ಅಮ್ಮನ ಹೆಸರು ಗೊತ್ತಿಲ್ಲ ನಿಂಗೆ? ಹಾ, ಹಾ, ಅವ್ರ ಹೆಸರೇನು? ಹೌದಾ? ಹಾ, نصيحة من شخصيتك. ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಇರಕತ್ತಾರ? ಎಲ್ಲ ಮೈಲೂರು ಕಾಸು. ಓಕೆ. ನಿನ್ನೀಗ ಪಾರ್ಸಲ್ ಮಾಡ್ತೀವಿ. ಏನ್ ಮಾಡ್ತೀವಿ ಹೇಳು? ಪಾರ್ಸಲ್ ಮಾಡ್ತೀವಿ, ಸರಿನಾ? ಎಲ್ಲಿಗೆ ಮಾಡ್ಬೇಕು? ರಾಣಿಬೆನ್ನೂರು ಮಾಡ್ಬೇಕು, ಇಲ್ಲ ನಿಮ್ ದೊಡ್ಡಪ್ಪರ ಮನೆಗೆ ಮಾಡ್ಬೇಕು? ದೊಡ್ಡಪ್ಪರ ಮನೆಗೆ ಮಾಡ್ಬೇಕು. ದೊಡ್ಡಪ್ಪ ಬಾಕ್ಸಲ್ ಐತಿ. ರಾಣಿಬೆನ್ನೂರು ಚಿಂಗಲ್ ಐತಿ, ಬಾಕ್ಸಲ್ ಐತಿ. ಓಕೆ. ಒಂದು ರೊಟ್ಟಿ ಬಾಕ್ಸ್ ಇರುತ್ತೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಆ ರೊಟ್ಟಿ ಬಾಕ್ಸ್ ಅಲ್ಲಿ ನಿನ್ನ ಕೂರ್ಸ್ತೀವಿ. ಮಲ್ಕೋದಲ್ಲ, ಕೂರ್ಸ್ತೀವಿ ಕಣ. ತಲೆ ಉದ್ದ ಐತಲ್ಲ, ಅಯ್ಯೋ ಅದೊಂದು. ಇಲ್ಲಾಂದ್ರೆ ಹಾ, ಹೌದಾ? ಇಲ್ಲಾಂದ್ರೆ ತಲೆ ಕಟ್ ಮಾಡಿ ಸಪ್ರೇಟ್ ಇರ್ತೀವಿ. ತಲೆ ಕಟ್ ಮಾಡಿ ಸಪ್ರೇಟ್ ಇಕ್ಕಿರ್ತೀವಿ. ಹಂಗ ಬಗ್ತೀಯಾ? ಸರಿ ಆಯ್ತು, ಹಂಗ ಬಗ್ಗು. ಹಾ, ಇಡ್ತೀವಿ. ಒಂದು ಅರ್ಧ ತಾಸು ಆಗುತ್ತೆ ಹೋಗಿ ನೀನ್ ಸೇರ್ಲಿಕ್ಕೆ. ರಾಣಿಬೆನ್ನೂರಾದ್ರೆ ಸ್ವಲ್ಪ ತುಂಬಾ ಒಂದ್ 4 ತಾಸು ಆಯ್ತದೆ. ರಾಣಿಬೆನ್ನೂರಾದ್ರೆ ಅರ್ಧ ತಾಸು ಆಯ್ತದೆ, ಸರಿನಾ? ಹೋಗಿ ಸೇರು. ರೊಕ್ಕ ಬಂದ್ಮೇಲೆ ಅದೇ ಇದ್ರಲ್ಲಿ ಬ್ಯಾಗಲ್ಲಿ ಅವ್ರು ರೊಕ್ಕ ಯಾವ್ದ್ರಲ್ಲಿ ಕೊಡ್ತಾರೋ ಬ್ಯಾಗಲ್ಲಿ ಕೊಟ್ಟರು ಬ್ಯಾಗಲ್ಲಿ ಹಾಕ್ತೀವಿ. ನಿನ್ನ ಬಾಕ್ಸಲ್ಲಿ ಕೊಟ್ಟರು ಬಾಕ್ಸಲ್ಲಿ ಹಾಕ್ತೀವಿ, ಚೀಲದಲ್ಲಿ ಕೊಟ್ಟರು ಚೀಲದಲ್ಲಿ ಹಾಕ್ತೀವಿ, ಸರಿ? ಮನೆಗೆ ಹೋದ್ಮೇಲೆ ಏನ್ ಹೇಳ್ಬೇಕು ನೀನು? ಎಲ್ಲಿದ್ದೆ ಅಂತ ಅಂದ್ರೆ ಏನ್ ಹೇಳ್ತೀನಿ ನೀನು? ಗೊತ್ತಿಲ್ಲ. ನಿನ್ನ ಯಾರು ಕಿಡ್ನಾಪ್ ಮಾಡಿದಂದ್ರೆ ಅಂದ್ರೆ ಏನ್ ಹೇಳ್ತೀವಿ? ಹಾ, ಗೊತ್ತಿಲ್ಲ ಅಂತ ಹೇಳ್ಬೇಕು. ನಾನು ಗೊತ್ತಿಲ್ಲ ತಾನೇ ನಿಂಗೆ? ಗೊತ್ತಿಲ್ಲ ಅಂತ ಹೇಳ್ಬೇಕು. ಡ್ರೈವರ್ ಅಲ್ಲೇ ನಾನು. ಗೊತ್ತಿಲ್ಲ ಅಂತ ಹೇಳ್ಬೇಕು, ಇಲ್ಲ ನೀನ್ ಬಿಡಕ್ಕಿಲ್ಲ. ಆಮೇಲೆ ನಮ್ನ ಪೊಲೀಸ್ ಅವ್ರು ಹಿಡ್ಕೊಂಡು ನಮ್ಗೆ ಜಡಿತಾರ. ನೀನ್ ಗೊತ್ತು ಅಂದ್ರೆ ನಮ್ನ ಪೊಲೀಸ್ ಅವ್ರು ಹಿಡ್ಕೊಂತಾರ, ಜಡಿತಾರ ನಮ್ಗ, ಸರಿನಾ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಅಲ್ಲಿವರೆಗೂ ನೀನು ಯಾರು ಗೊತ್ತಿಲ್ಲ ನನಗೆ, ಬಾಕ್ಸಲ್ಲಿ ಇಟ್ಬಿಟ್ಟಿದ್ರು ನನ್ನ, ಯಾರು ಕಾಣಿಲ್ಲ ನನಗೆ, ಮಲ್ಕೊಂಡಿದ್ದೆ ನಾನು. ಎದ್ದು ನೋಡಿದ್ರೆ ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಹೇಳ್ಬೇಕು.
ಓ ಅದು ಬೇರೆ ಆಯ್ತಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕ್ಯಾಮ್ರಾ ಗೊತ್ತಿಲ್ಲ ನನಗೆ ಎಲ್ಲ ಏನು ಮರ್ತೋಗಿದ್ದೀನಿ. ಕ್ಯಾಮ್ರಾ ತೆಗಿತಾರಲ್ಲೇನೋ. ಹೌದು ಕಣ, ಮತ್ತೇನ್ ಮಾಡೋದು? ಸ್ವಲ್ಪ ಹೆಲ್ಪ್ ಮಾಡ್ಲಿ ನಮ್ಗೆ. ರೊಕ್ಕ ಬಂದ್ಮೇಲೆ ನಿಮ್ಗೆ ಏನಾದ್ರು ಕೊಡ್ಸಾಕತ್ತೀವಿ. ಹಾ ಕಾರಿಂದ ಹೋದ ಅಂತ ಹೇಳ್ತೀಯಾ? ಹಾ ಬಿಡ್ರಿ. ನಮ್ಗೆ ಏನಾದ್ರು ನಿಮ್ಮ ಅಪ್ಪ ಅಮ್ಮನ ಕಡೆಯಿಂದ ರೊಕ್ಕ ಬಂದ್ರೆ ಸ್ವಲ್ಪ ನಿಮ್ಗೆ ಸ್ವಲ್ಪ ಕೊಡ್ತೀನಿ. ಏನಾದ್ರು ಐಸ್ ಕ್ರೀಮ್ ಜ್ಯೂಸ್ ಪೀಸ್ ತಗೊಳಕ್ಕೆ, ಸರಿನಾ? ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ನೀನು, ಸರಿನಾ? ನಾನು ಯಾರು ಅಂದ್ರೆ ಹೇಳ್ಬಾರ್ದು ನೀನು, ಸರಿನಾ? ಸರಿ ಆಯ್ತು, ಸರಿಯಾಗಿ ಕೂರು. ನಿಮ್ಗೆ ಗೊತ್ತಾಗ್ತಿಲ್ಲ, ಬಂದು ಆಮೇಲೆ ನಮ್ಮನ್ನ ಹಿಡ್ಕೊಂಡು ದುಡಿತಾರ. ನಮ್ಮ ಫ್ರೆಂಡ್ ಬರಕತ್ತಾನ ಇವಾಗ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಕೊಡ್ಲಿಕ್ಕೆ ಕೇಳಿದೀವಿ. ನಿಮ್ಮ ಅಪ್ಪಂಗೆ ನಿಮ್ಮ ಅಮ್ಮಂಗೆ ರೊಕ್ಕ ಕೊಡಕತ್ತಾರ. ಕೊಟ್ಟಾದ್ಮೇಲೆ ಅವ್ನು ನಮ್ಮ ಹುಡುಗ ಎತ್ಕೊಬಿಡ್ತಾನ. ಆ ಬಾಕ್ಸನ್ನ ಹಾಕಿ ಬೇರೆ ಹತ್ರ ಕಳಿಸ್ಬಿಡ್ತೀವಿ. ನಿಮ್ಮ ದೊಡ್ಡಪ್ಪನ ಮನೆಗೆ ಹೋಯ್ತೋ ಗೊತ್ತಿಲ್ಲ, ಇಲ್ಲ ಅವ್ರು ಎತ್ಕೊಯ್ತಾರೋ ಗೊತ್ತಿಲ್ಲ, ಸರಿನಾ? ಹೋದ್ರೆ ನೀನು ಅವ್ರ ಹತ್ರ ಹೇಳ್ಕೋಬೇಕು. ಏನಂತ ಹೇಳ್ಬೇಕು ಗೊತ್ತಾ? ಸ್ವಾಮಿ ನನ್ನ ಬಿಟ್ಬಿಟ್ರಪ್ಪ, ನಮ್ಮಪ್ಪ ನಮ್ಮಮ್ಮನ ಒಬ್ಬನ ಮಗ, ದಯವಿಟ್ಟು ಬಿಟ್ಬಿಡಿ ಅಂತ ಅನ್ಬೇಕು. ಏನನ್ಬೇಕು ಹೇಳು? ಇದು ಆಕ್ಚುಲಿ ಹಂಗೆ ಹೇಳ್ಬೇಕು, ಸರಿನಾ? ಅವ್ರ ಹತ್ರ ಎಲ್ಲ ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಜಾಸ್ತಿ ಮಾತಾಡೋರು ಕೂದ್ ಬಿಡ್ತಾರೆ. ಚಾಕು ಗೊತ್ತಿಲ್ಲ, ಚಾಕು ಕೂದ್ ಬಿಡ್ತಾರೆ. ಕಡ್ಗೆ ಇರ್ತದೆ. ಕಾಲಕ್ಕೆ ಹೊಡಿತಾರ ನಿಮ್ಗೆ, ಹೋಗಿ ಇದು ಮಾಡ್ತಾರ, ಸರಿನಾ? ಅಕಸ್ಮಾತ್ ಬೇರೆ ದೇಶಕ್ಕೆ ಕಳಿಸ್ಬಿಟ್ರೆ ಏನ್ ಮಾಡ್ತೀನಿ ನಾನು? ಬೇರೆ ದೇಶ ಕಳಿಸ್ಬಿಡ್ತಾರ. ಯಾಕ? ಅವ್ನು ಕಳಿಸ್ತಾನ. ಅವ್ನಿಗೆ ಇನ್ನೂ ದುಡ್ಡು ಬೇಕು, ರೊಕ್ಕ ಬೇಕು ಅಂದ್ರೆ ನಿನ್ನ ಮಾರ್ಬಿಡ್ತಾನ. ನಾನು ದುಡ್ಡು ರೊಕ್ಕ ಬಂದ್ಮೇಲೆ ನಾನು ಹೋಗ್ಬಿಡ್ತೀನಿ ನಿನ್ನ ಬಿಟ್ಟು, ಸರಿನಾ? ಅವರು ಅವ್ನು ರೊಕ್ಕ ಬೇಕಲ್ಲ ಅವ್ನಿಗೆ. ಇವಾಗ ನನಗೆ ರೊಕ್ಕ ಕೊಟ್ಟು ನಿಂತಾನೆ, ನಿನ್ನ ಮಾರಿದ್ರೆ ಅವ್ನಿಗೆ ರೊಕ್ಕ ಬರುತ್ತೆ, ನಿನ್ನ ಮಾರ್ತಾನೆ ಬೇರೆಯವ್ರಿಗೆ. ಅವಾಗ ಏನು ಮಾಡ್ತೀನಿ? ಹಾಂ, ಏನು ಮಾಡ್ತೀನಿ ನೀನು? ಸ್ವಲ್ಪ ಯೋಚನೆ ಮಾಡು. ಈ ಕಾರ್ ಇಲ್ಲ ಕಣೋ, ಇವಾಗ ಬರ್ತಾನ ಅವನು ಬೇರೆ ಕಾರ್ಗೆ. ನಿನ್ನ ಪ್ಯಾಕ್ ಮಾಡಿ ಕಳಿಸ್ತೀನಿ. ಅವ್ನು ರೊಕ್ಕ ಕೊಡ್ತಾನ, ನಿನ್ನ ಪ್ಯಾಕ್ ಮಾಡಿ ಕಳಿಸ್ತೀನಿ. ನಾನು ನನ್ನ ಪಾಡಿಗೆ ನಾನು ಹೋಗ್ತೀನಿ ಕಾರ್ ಬಿಟ್ಟು. ನನಗೆ ಗೊತ್ತಿಲ್ಲ ಅದ್ವೈತ ಎಲ್ಲೋದ್ನೋ, ಅಲ್ಲಿ ನಿಲ್ಸಿದ ಕಾರಲ್ಲಿ ಎಲ್ಲೋ ಹೋಗ್ಬಿಟ್ಟು ಅಂತ ನಾನು ಹೇಳ್ಬಿಟ್ಟು ಹೋಗ್ತೀನಿ ಅಷ್ಟೇ. ಸ್ವಲ್ಪ ಆಲೋಚನೆ ಮಾಡು. ಅವ್ನಿಗೆ ಏನು ಹೇಳ್ತಿ, ಏನು ಹೇಳಕತ್ತಿ? ರೊಕ್ಕ ಬೇಕಂತಾರೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ನಿನ್ನ ಹತ್ರ ರೊಕ್ಕ ಐತಾ? ಸ್ವಲ್ಪ ರೊಕ್ಕ ಐತಾ? ಈಗ ರೊಕ್ಕ ಬೇಕಾ ನಮ್ಗೆ? ರೊಕ್ಕ ಕೊಟ್ಟಿಲ್ಲ ನಮ್ಗೆ ಬಿಡಲ್ಲ. ಅಪ್ಪ ಅಮ್ಮನ ಫೋನ್ ಮಾಡು. ನನ್ನ ಪೊಲೀಸರು ಹಿಡ್ಕೊಂಡು ಜಡಿತಾರಲ್ಲ, ನೀನೇ ಹುಡುಗನ ಕರ್ಕೋಗಿದ್ದೆ, ನಿನ್ನ ಮೊಬೈಲಿಂದ ಕರೆ ಬಂದೈತೆ ನೋಡು ಅಂತ ತೋರಿಸ್ತಾರೆ. ಎಲ್ಲಿ ಐತಿ ಕ್ಯಾಮ್ರಾ? ಇಲ್ಲಿ ಪೊಲೀಸ್ ಗೊತ್ತು, ನಾನು ಹೇಳ್ತೀನಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮಗನ ಕೂದು ಬಿಡ್ತೀನಿ ಅಂತ ಅವ್ನಿಗೆ ಹೇಳಿ ಕಳ್ಸಿರ್ತೀನಿ. ಅವಾಗ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೇಳಲ್ಲ, ಪೊಲೀಸರಿಗೆ ಹೇಳಲ್ಲ. ಅವಾಗ ನೀನು ಕಳ್ದೈತಿ, ಸಿಕ್ಕಾಕಿಲ್ಲ ಅವ್ರಿಗೆ ಕೈಗ. ಕಳ್ದವ್ರೆ ಏನು ನೀನು? ಅಯ್ಯೋ ಮಗ ಕಳ್ದೋದಂದ್ರೆ ಸುಮ್ಮನೆ ಆಯ್ತಾರ. ಸ್ವಲ್ಪ ದಿನ ಅಳ್ತಾರ, ಆಮೇಲೆ ಸುಮ್ಮನೆ ಆಯ್ತಾರ. ನೀನು ಡೈಲಿ ಅಪ್ಪ ಬೇಕು ಅಮ್ಮ ಬೇಕು ಅಂದ್ಕೊಂಡೆ ಅವನ ಹತ್ರ ಇರ್ಬೇಕು ನೀನು. ಎಲ್ಲಿ ಅವ್ನು ಬರ್ತೀನಿ ಅಂದ, ಬಂದಿಲ್ಲ. ಬೇಗ ಬಂದು نصيحة في شخصيتك. بغنيت خالص. بدلت يروح على القلب. ಹೋಗ್ಬೇಕು, ಮನೆಗೆ ಬೇರೆ ಊಟ ಬೇರೆ ಮಾಡಬೇಕು. ಇಲ್ಲಿಗೆ ಬರ್ತೀನಿ ಅಂದಿದ್ದ ನಾನು. ನಿನ್ನ ಹತ್ರ ಏನಾದ್ರು ಚಾಕು ಏನಾರು ಆಯ್ತಾ? ಪೆನ್ಸಿಲ್ ಸುಮ್ಮನೆ ಇಟ್ಕೊಂಡು ಸೇಫ್ಟಿಗೆ ಇಟ್ಕೊಂಡು ಯಾರು ಬಂದು ಚುಚ್ಚಿಬಿಡ್ತೀವಿ ಅವ್ರಿಗೆ. ಅದಕ್ಕೆ ಇಲ್ಲ ಇದ್ದಿದ್ದೇನೋ ಮಾಡ್ಬೋದಾಯ್ತಲ್ಲ. ಅದೆಲ್ಲ ಮುಟ್ಬೇಡಿಡ್ಲಿ ಇಡು. ಪೊಲೀಸರ ಆಮೇಲೆ ಬಂದು ಚೆಕಪ್ ಮಾಡ್ತಾರ. ಓ ನಮ್ಮ ಹುಡುಗಿ ಇದೆಲ್ಲ ಮುಟ್ಟೋಣ ಅಂತ ಗೊತ್ತಾಯ್ತದ. ಅವೆಲ್ಲ ನೀನು ಮುಟ್ಬೇಡ. ನನ್ನ ಇಟ್ಕೊಂಡು ಜಡಿತಾರ, ನೀನು ಗೊತ್ತೇ ಆಗಿಲ್ಲ. ಓ ನನ್ನ ಜಡಿದ್ರೆ ನೀನು ಆಮೇಲೆ ನಾನೇನು ಮಾಡಲಿ? ಓಹೋ
ನಾನು ರೊಕ್ಕ ತಗೊಂಡು ನಾವು ಓಡ್ತೀನಿ, ನಾನು ನಿನ್ನ ಮಾರ್ಬಿಟ್ಟು ನಾವು ಓಡ್ತಾ ಇರ್ತೀನಿ. ಅವ್ರು ಇಷ್ಟ, ಆಮೇಲೆ ಅವ್ರು ಬೇರೆಯವ್ರು ಇಷ್ಟ. ಏನಾ ಅಣ್ಣ ನನ್ನ ಕೈಯಲ್ಲಿ ಎಲ್ಲಿಗೆ ಯಾಕೆ ಅಳಕತ್ತಿ? ಸುಮ್ಮನಿರು ಆಯ್ತು, ಅಳ್ಳುಬೇಡ, ಸುಮ್ಮನಿರು ಆಯ್ತು, ಸುಮ್ಮನೆ ಕೂರು. ಹತ್ತಿದ್ರೆ ಮಾರ್ಬಿಡ್ತೀನಿ, ಅದಕ್ಕೆ ಸುಮ್ಮನೆ ಕೂರು. ಇವತ್ತು ನಾನು ಏನಂತ ಇವಾಗ ನಾನು ನಿನ್ನ ಮಾರ್ಬಿಟ್ರೆ ನನ್ನ ಪೊಲೀಸ್ ಹಿಡಿತಾರ, ಹೌದಲ್ಲ? ಪೊಲೀಸ್ ಹಿಡಿದ್ರೆ ನನಗೆ ಹೊಡಿತಾರ, ನನಗೂ ಹೊಡಿತಾರಪ್ಪ. ಆಮೇಲೆ ನನ್ನ ಕೇಳ್ತಾರ ಎಲ್ಲಿ ಅವನು, ಎಲ್ಲಿ ಹುಡುಗ ಹೋದ ಅಂತ. ನಾನು ಬೇರೆ ಕೊಟ್ಬಿಟ್ರೆ ನಿನ್ನ ಅವನು ನಾನು ಹುಡ್ಕೋಕ್ಕಾಗಲ್ಲ. ಆಮೇಲೆ ಅದಕ್ಕೆ ಇವಾಗ ನೋಡ್ಲಿಲ್ಲ. ಅಯ್ಯೋ ಇವಾಗ ಏನ್ ಮಾಡೋದು? ನಾನು ನಿನ್ನ ಎತ್ಕೋಗಿ ಪೊಲೀಸವ್ರಿಗೆ ಮಾರ್ಬಿಡ್ಲೆ? ಪೊಲೀಸರು ಕೊಟ್ಬಿಡ್ತೀನಿ. ಆಮೇಲೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಅವರೇ ಕರ್ಸಿ ನಿನ್ನ ಕೊಟ್ಟು ಕಳಿಸ್ತಾರ. ಪೊಲೀಸರು ಬೇಡ, ಸರಿ ಆಯ್ತು ಇರು, ಅಳ್ಬೇಡ, ಹತ್ತಿರ ಮಾಡ್ಬಿಡ್ತೀನಿ ಕಣ, ಅಳ್ಬೇಡ, ಸುಮ್ಮನಿರು. ಸರಿ, ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ಹತ್ರ ಬಿಟ್ಬಿಡ್ಲಾ? ಅಯ್ಯೋ ಹೋಗೋಣ, ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ. ಮಾರ್ಕೆಟ್ಗೆ ಹೋಗಾರ? ಬರ್ತಾರ ಅವರು? ಇಲ್ಲಿಗೆ ಬರ್ತಾರ, ನಾವು ಹೋಗ್ಬೇಕಾ? ಇಲ್ಲೇ ಇರೋಣ? ಸರಿ ಆಯ್ತು, ಅಳ್ಬೇಡ, ಸುಮ್ಮನೆ. ನಂಗೆ ಸ್ವಲ್ಪ ರೊಕ್ಕ ಬೇಕು ಕಣಲು, ಏನು ಮಾಡೋದು? ಸುಮ್ಮನೆ ಕೊಡ್ತಾರ ಅವರು ರೊಕ್ಕ?